Dear students, welcome to today's class. So today we will discuss about a Wheatstone bridge and its applications and affected variation of temperature on a resistance. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಕ್ಲಾಸಲ್ಲಿ ಬಂದು ವೀಟ್ಸ್ಟೋನ್ ಬ್ರಿಡ್ಜ್ ಮತ್ತು ಅದರ ಅಪ್ಲಿಕೇಶನ್ಸು ಮತ್ತು ಅಫೆಕ್ಟೆಡ್ ವೇರಿಯೇಷನ್ ಆಫ್ ಟೆಂಪ್ರೇಚರ್ ಆನ್ ಎ ರೆಸಿಸ್ಟೆನ್ಸ್ ಈ ಎರಡೂ ಟಾಪಿಕ್ ಬಗ್ಗೆ ನಾವೇನು ಮಾಡೋಣ ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವೇನು ಮಾಡೋಣ, ಇಲ್ಲಿ ವೀಟ್ಸ್ಟೋನ್ ಬ್ರಿಡ್ಜ್ ಅಂದರೆ ಏನಂತೇಳಿ ತಿಳ್ಕೊಳ್ಳೋಣ. ಸೊ ಆ್ಯನ್ ಅರೇಂಜ್ಮೆಂಟ್ ಆಫ್ ಎ resistors. Wheatstone is called as a Wheatstone bridge. So it has a 4 arms, P, Q, R and S. So the bridge is a balanced position. There is no current flow through the galvanometer Z, and there is no potential difference between the junction B and junction D. ಸೊ ಇಲ್ಲಿ ನಾಲ್ಕು ರೆಜಿಸ್ಟರ್ನ ಅರೇಂಜ್ಮೆಂಟ್ ಡಿಸೈನ್ ಮಾಡಿರ್ತಕ್ಕಂಥ ಮಿಸ್ಟರ್ ವೀಟ್ಸ್ಟೋನ್ ಬ್ರಿಡ್ಜ್ ಅಥವಾ ಆ ಒಂದು ಅರೇಂಜ್ಮೆಂಟ್ ಏನಂತೀವಿ ಅಂದ್ರೆ ನಾವಿಲ್ಲಿ ವೀಟ್ಸ್ಟೋನ್ ಬ್ರಿಡ್ಜ್ ಅಂತ ಕರಿತೀವಿ. ಈ ವೀಟ್ಸ್ಟೋನ್ ಬ್ರಿಡ್ಜಲ್ಲಿ ಏನಿದೆ ನಮಗಂದ್ರೆ ಇಲ್ಲಿ 4 ಆರ್ಮ್ಸ್ ಇದೆ. ಸೊ ಅದು ಯಾವುದಂದರೆ P, Q, R ಮತ್ತು S. ಸೊ ಈ ಬ್ರಿಡ್ಜ್ ಬಂದು ಬ್ಯಾಲೆನ್ಸ್ ಪೊಸಿಷನ್ನಲ್ಲಿ ಇದ್ದಾಗ ನಮ್ಗೆ ಗ್ಯಾಲೋನೋಮೀಟ್ರಲ್ಲಿ ಏನಾಗುತ್ತಂದರೆ ಕರೆಂಟು ಫ್ಲೋ ಆಗೋದಿಲ್ಲ. ಅದೇ ರೀತಿಯಲ್ಲಿ ಜಂಕ್ಷನ್ ಬಿ ಮತ್ತು ಜಂಕ್ಷನ್ ಡಿ ಇವೆರಡು ಪಾಯಿಂಟ್ ಮಧ್ಯೆ ಏನಾಗುತ್ತೆ, ನಮಗಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸು ಇರೋದಿಲ್ಲ. ಸೊ ನಾವೀಗೇನು ನೋಡೋಣ ಅಂತಂದರೆ ಈ ಒಂದು ವೀಟ್ಸ್ಟೋನ್ ಬ್ರಿಡ್ಜ್ನ ಒಂದು ಇಕ್ವೇಷನ್ ಏನು ಮಾಡೋಣ ನಾವೀಗ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ವಿ ಎ ಬಿ ಈಕ್ವಲೆಂಟು ವಿ ಎ ಡಿ BAD and VBC equivalent to VDC ಅಥವಾ ಈ ಒಂದು ಇಕ್ವೇಷನ್ ನಾವು ಈ ರೀತಿಯಾಗಿ ಬರ್ಕೊಳ್ಬೋದು. ಆರ್ ಇಲ್ಲಿ VAB. ಸೊ VAB ಅಂತಂದರೆ ಏನಾಗ್ತದೆ ನಮಗೆ ಇಲ್ಲಿ I1 ಇಂಟು P equivalent to VAD. So VAD I2 into S. So I2 into S. Similarly VBC equivalent to I1 into Q equivalent to, so VDC I2 into R. So this is equation 1, this is equation 2, this is equation 3 and this one is equation 4. So here we will divide equation 3 by 4. So equation 3 na ನಾವು equation 4 ರಲ್ಲಿ ಏನು ಮಾಡೋಣ, ನಾವು ಅಲ್ಲಿ ಡಿವೈಡ್ ಮಾಡೋಣ. So dividing the equation 3 by 4. ಸೊ ಇಕ್ವೇಷನ್ 4ರಲ್ಲಿ ಇಕ್ವೇಷನ್ 3ನ ಏನು ಮಾಡೋಣ ಅಂದ್ರೆ ನಾವೀಗ ಡಿವೈಡ್ ಮಾಡೋಣ. ಸೊ ನೋಡ್ಬೋದು, ಇಲ್ಲಿ I1 ಇಂಟು P ಡಿವೈಡೆಡ್ ಬೈ I1 ಇಂಟು Q ಈಕ್ವಲೆಂಟ್ ಟು I2 ಇಂಟು S ಡಿವೈಡೆಡ್ ಬೈ I2 ಇಂಟು R. ಸೊ ನಮಗೆ ಸಿಗುತ್ತೆ ಇಲ್ಲಿ P by Q equivalent to S by R. So this principle is used in a post office box. So the post office box is a simple instrument. It is used to measure the unknown values of the resistance. So in this instrument P and Q are the ratio arms. So here P and Q are the ratio arms and S is adjusted by such a way that VAB equivalent to VAD and VBC equivalent to VDC. So this is by calculation of the
ವ್ಯಾಲ್ಯೂ ಆಫ್ ದಿ ಎಸ್ ಡಿಟರ್ಮೈನ್ಡ್. ಸೊ ಇಲ್ಲಿ ಈ ಒಂದು ವೀಟ್ಸ್ಟೋನ್ ಬ್ರಿಡ್ಜ್ನ ಪ್ರಿನ್ಸಿಪಲ್ನ ಬಂದು ನಾವು ಪೋಸ್ಟ್ ಆಫೀಸ್ ಬಾಕ್ಸಲ್ಲಿ ಏನು ಮಾಡ್ತೀವಿ, ನಾವಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಪೋಸ್ಟ್ ಆಫೀಸ್ ಬಾಕ್ಸ್ ಅಂತಕ್ಕಂಥದ್ದು ಒಂದು ಸಿಂಪಲ್ ಇನ್ಸ್ಟ್ರೂಮೆಂಟ್. ಇದನ್ನು ಬಂದು ನಾವು ಅನ್ನೋನ್ ರೆಸಿಸ್ಟೆನ್ಸನ್ನು ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋ ಸಲುವಾಗಿ ಏನು ಮಾಡ್ತೀವಿ, ಈ ಒಂದು ಪೋಸ್ಟ್ ಆಫೀಸ್ ಬಾಕ್ಸ್ ಅಥವಾ ಒಂದು ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡ್ತೀವಿ. ಈ ಇನ್ಸ್ಟ್ರೂಮೆಂಟಲ್ಲಿ ಬಂದು ಪಿ ಆ್ಯಂಡ್ ಕ್ಯೂ ಬಂದು ಏನಿರುತ್ತೆ, ರೇಷೋ ಆರ್ಮ್ಸ್ ಇರುತ್ತೆ. ಮತ್ತು ಇಲ್ಲಿ ಎಸ್ನ ಬಂದು ಯಾವ ರೀತಿ ಡಿಸೈನ್ ಮಾಡಿರ್ತಾನೆ ಅಂತಂದರೆ, ಇಲ್ಲಿ ವಿ ಎ ಬಿ ಈಕ್ವಲೆಂಟ್ ಟು ವಿ ಎ ಡಿ ಆ್ಯಂಡ್ ವಿ ಬಿ ಸಿ ಈಕ್ವಲೆಂಟ್ ಟು ವಿ ಡಿ ಸಿ. ಯಾಕಂತಂದರೆ ಅಲ್ಲಿ ಈ ಒಂದು ಎಸ್ಸನ್ನು ಕ್ಯಾಲ್ಕುಲೇಷನ್ ಮಾಡೋ ಸಲುವಾಗಿ ಅಥವಾ ಎಸ್ನ ವ್ಯಾಲ್ಯೂನ ನಾವು ಅಲ್ಲಿ ಡಿಟರ್ಮೈಂಡ್ ಮಾಡೋ ಸಲುವಾಗಿ ಏನು ಮಾಡಿರ್ತಾನೆ ಅಂದರೆ, ಈ ರೀತಿ ಆ ಒಂದು ಎಸ್ನ ಆರ್ಮ್ನ ಏನು ಮಾಡಿರ್ತಾನೆ ಅಂದರೆ ಅಡ್ಜಸ್ಟ್ ಮಾಡಿರ್ತಾರೆ. ಸೊ ಈಗ ಬಂದು ನಾವು ಅಪ್ಲಿಕೇಶನ್ಸ್ ಆಫ್ ಎ ವೀಟ್ಸ್ಟೋನ್ ಬ್ರಿಡ್ಜ್ ನೋಡೋದಾದರೆ, ಈ ವೀಟ್ಸ್ಟೋನ್ ಬ್ರಿಡ್ಜನ್ನು ಬಂದು ನಾವು ಮೆಜರ್ಮೆಂಟ್ ಆಫ್ ದಿ ಡಿ ಸಿ ರೆಸಿಸ್ಟೆನ್ಸ್ ಇನ್ ವೇರಿಯಸ್ ಟೈಪ್ಸ್ ಆಫ್ ಎ ವೈರ್ಸ್ ಫಾರ್ ಎ ಕ್ವಾಲಿಟಿ ಕಂಟ್ರೋಲ್ ಪರ್ಪೋಸ್. ಸೊ ಇಲ್ಲಿ ನಾವು ಡಿ ಸಿ ರೆಸಿಸ್ಟೆನ್ಸನ್ನು ನಾವು ಬೇರೆ ಬೇರೆ ರೀತಿಯಾದ ವೈರ್ಸಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ನಾವಲ್ಲಿ ಮೆಜರ್ ಮಾಡ್ತೀವಿ. ಯಾಕಂತಂದರೆ ನಾವಲ್ಲಿ ಆ ಒಂದು ಕ್ವಾಲಿಟಿ ಕಂಟ್ರೋಲ್ ಪರ್ಪಸ್ ಸಲುವಾಗಿ. ಸೊ ಉದಾಹರಣೆಗೆ ಹೇಳೋದಾದರೆ ಮೆಜರ್ಮೆಂಟ್ ಆಫ್ ದಿ ರೆಸಿಸ್ಟೆನ್ಸ್ ಇನ್ ಮೋಟರ್ ವೈಂಡಿಂಗ್ಸು, ಟ್ರಾನ್ಸ್ಫಾರ್ಮರ್ಸು ಮತ್ತು ಸೊಲೆನಾಯ್ಡ್ಸು ಮತ್ತು ಈ ರಿಲೇಸಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ, ಈ ಒಂದು ರೆಸಿಸ್ಟೆನ್ಸನ್ನು ಮೆಜರ್ ಮಾಡೋ ಸಲುವಾಗಿ ಈ ಒಂದು ಇನ್ಸ್ಟ್ರೂಮೆಂಟ್ಸನ್ನು ಅಥವಾ ಈ ಒಂದು ವೀಟ್ಸ್ಟೋನ್ ಬ್ರಿಡ್ಜನ್ನು ಏನು ಮಾಡ್ತೀವಿ ಅಂತ ನಾವಲ್ಲಿ ಉಪಯೋಗ ಮಾಡ್ತೀವಿ. So dear students, we learned in the last video about a loss of a resistance. So the resistance of the conductor depending upon the four factors. So length of the conductor, area of the cross section, type of material and a temperature. In most cases, the temperature of the materials goes up, its resistance goes to. The some cases, the increased temperature causes the decrease ರೆಸಿಸ್ಟೆನ್ಸ್. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಬಂದು ರೆಸಿಸ್ಟೆನ್ಸ್ ಲಾಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ದ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಏನಾಗುತ್ತೆ ಅಲ್ಲಿ 4 ಫ್ಯಾಕ್ಟರ್ಸ್ ಮೇಲೆ ಏನಾಗಿತ್ತು ಅಂದರೆ ಡಿಪೆಂಡ್ ಆಗಿತ್ತು. ಅದು ಬಂದು ಯಾವುದು, ಲೆಂತ್ ಆಫ್ ದಿ ಕಂಡಕ್ಟರು, ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ನು, ಟೈಪ್ ಆಫ್ ಮೆಟೀರಿಯಲು ಮತ್ತು ಟೆಂಪ್ರೇಚರ್. ಇಲ್ಲಿ ಮೋಸ್ಟ್ ಕೇಸಸಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗಿಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದಂಗೆಲ್ಲ ರೆಸಿಸ್ಟೆನ್ಸ್ ಏನಾಗುತ್ತೆ ನಮಗಲ್ಲಿ ಇನ್ಕ್ರೀಸ್ ಆಗುತ್ತೆ. ಬಟ್ ಕೆಲವು ಕೇಸಲ್ಲಿ ಏನಾಗುತ್ತೆ ಅಂದರೆ ನಮಗಿಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆಲ್ಲ ರೆಸಿಸ್ಟೆನ್ಸ್ ಏನಾಗುತ್ತೆ ನಮಗಲ್ಲಿ ಡಿಕ್ರೀಸ್ ಆಗುತ್ತೆ. ಇಲ್ಲಿ ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಅಂದರೆ ಅಂತೇಳಿ ತಿಳ್ಕೊಳ್ಳೋಣ. ದ ಅಮೌಂಟ್ ಬೈ ವಿಚ್ ದ ರೆಸಿಸ್ಟೆನ್ಸ್ ಎಫೆಕ್ಟೆಡ್ ಬೈ ಈಚ್ ಡಿಗ್ರಿ ಆಫ್ ಟೆಂಪ್ರೇಚರ್ ಚೇಂಜ್ ಈಸ್ ಕಾಲ್ಡ್ ಎಸ್ ಎ ಟೆಂಪ್ರೇಚರ್ ಕೋಎಫಿಷಿಯೆಂಟ್. ದ ವರ್ಡ್ಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಯೂಸ್ಡ್ ಟು ಶೋಸ್ ದಿ ರೆಸಿಸ್ಟೆನ್ಸ್ ಗೋಸ್ ಅಪ್ ಆ್ಯಂಡ್ ಡೌನ್ ವಿತ್ ದಿ ಟೆಂಪ್ರೇಚರ್. ಸೊ ಇಲ್ಲಿ ಈಚ್ ಡಿಗ್ರಿ ಟೆಂಪ್ರೇಚರ್ಗೆ ನಮಗೆ ರೆಸಿಸ್ಟೆನ್ಸಲ್ಲಿ ಎಫೆಕ್ಟ್ ಆಯ್ತು ಅಂದರೆ ಅದಕ್ಕೆ ಏನಂತೀವಿ ಅಂದರೆ ನಾವು ಟೆಂಪ್ರೇಚರ್ ಕೋಎಫಿಷಿಯೆಂಟ್ ಅಂತೇಳಿ ಹೇಳ್ತೀವಿ ನಾವು. ಸೊ ಇದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತಕ್ಕಂಥ ವರ್ಡ್ಸನ್ನು ನಾವು ಉಪಯೋಗ ಮಾಡ್ತೀವಿ. ಅಥವಾ ಅದನ್ನು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಈ ಒಂದು ರೆಸಿಸ್ಟೆನ್ಸ್ ಅಪ್ಪು ಮತ್ತು ಡೌನ್, ಟೆಂಪ್ರೇಚರ್ ಜೊತೆಗೆ ಆ ರೆಸಿಸ್ಟೆನ್ಸ್ ಅಪ್ಪು ಮತ್ತು ಡೌನ್ ಆಗುತ್ತಲ್ಲ, ಸೊ ಅದನ್ನು ತೋರಿಸೋ ಸಲುವಾಗಿ ಏನು ಮಾಡ್ತೀವಿ ಅಂತಂದ್ರೆ ನಾವಿಲ್ಲಿ ಈ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಈ ಒಂದು ವರ್ಡ್ಸ್ನ ಏನು ಮಾಡ್ತೀವಿ ನಾವಲ್ಲಿ ಉಪಯೋಗ ಮಾಡ್ತೀವಿ. ಸೊ ನೀವಿಲ್ಲಿ ನೋಡ್ಬೋದು ಇವಾಗ. ಸೊ ಇಲ್ಲಿ ಆರ್ ನಾಟ್ ಈಕ್ವಲೆಂಟ್ ಟು ರೆಸಿಸ್ಟೆನ್ಸ್ ಇನ್ ಡಿಗ್ರಿ ಸೆಲ್ಸಿಯಸ್ಸು. ಅದೇ ರೀತಿಯಾಗಿ ನಮಗೆ ಇಲ್ಲಿ ಟಿ ನಾಟ್ ಈಕ್ವಲೆಂಟ್ ಟು ಟೆಂಪರೇಚರ್ ಅಟ್ ಟಿ ಡಿಗ್ರಿ ಸೆಲ್ಸಿಯಸ್ಸು. ಅದೇ ರೀತಿಯಾಗಿ ನಮಗೆ ಇಲ್ಲಿ ಅಲ್ಫಾ ನಾಟ್ ಈಕ್ವಲೆಂಟ್ ಟು ಏನಾಗುತ್ತೆ ನಮಗೆ ಇಲ್ಲಿ ಟೆಂಪರೇಚರ್ ಕೋಎಫಿಷಿಯೆಂಟ್ 0 ಡಿಗ್ರಿ ಸೆಲ್ಸಿಯಸ್ ಪರ್ ಡಿಗ್ರಿ ಸೆಲ್ಸಿಯಸ್. ಸೊ ಅದೇ ರೀತಿಯಾಗಿ ನಮಗೆ ಇಲ್ಲಿ R1, R2 ಆ್ಯಂಡ್ R3 ಆರ್ ದಿ ಇಲ್ಲಿ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್. ಸೊ ಅದೇ ರೀತಿಯಾಗಿ ಅಲ್ಫಾ 1, ಅಲ್ಫಾ 2, ಅಲ್ಫಾ 3 ಆರ್ ದಿ ಇಲ್ಲಿ ಟೆಂಪರೇಚರ್ ಕೋಎಫಿಷಿಯೆಂಟ್, ಟೆಂಪರೇಚರ್ ರೈಸ್ ಇನ್ ಟಿ ಡಿಗ್ರಿ ಸೆಲ್ಸಿಯಸ್. ಸೊ ಟೆಂಪರೇಚರ್ T1, T2 and T3 are in
ಗ್ರೇಡ್. ಸೊ ನಾವಿವಾಗ ಇಕ್ವೇಷನ್ನ ನೋಡೋಣ. ಸೊ ಇದನ್ನು ಬೇಕಾದ್ರೆ ನೀವು ವಿಡಿಯೋನ ನೀವು ಅಲ್ಲಿ ಸ್ಕ್ರೀನ್ಶಾಟ್ ತೆಕ್ಕೊಂಡು ಬೇಕಾದ್ರೆ ನೀವು ನೋಡ್ಕೋಬೋದು. ಸೊ ನಾವೀಗ ಬಂದು ಏನು ಮಾಡೋಣ ಅಂದರೆ ಇಕ್ವೇಷನ್ ನೋಡ್ಕೊಳ್ಳೋಣ. ಸೊ ಇಲ್ಲಿ R1 ಈಕ್ವಲೆಂಟು R0 1 ಪ್ಲಸ್ ಅಲ್ಫಾ ಇಂಟು ಟಿ. ಸೊ ಅದೇ ರೀತಿಯಾಗಿ ನಮಗಿಲ್ಲಿ R2 ಈಕ್ವಲೆಂಟು R1 1 ಪ್ಲಸ್ ಅಲ್ಫಾ 1 T2 ಮೈನಸ್ T1. ಸೊ ಅದೇ ರೀತಿಯಾಗಿ ನಮಗಿಲ್ಲಿ R3 ಈಕ್ವಲೆಂಟು R1 ಇಂಟು 1 ಪ್ಲಸ್ ಅಲ್ಫಾ 1 ನಮಗಿಲ್ಲಿ T3 ಮೈನಸ್ T1. ಸೊ ಅದೇ ರೀತಿಯಾಗಿ ನಮಗಿಲ್ಲಿ R4 ಈಕ್ವಲೆಂಟು R2 1 ಪ್ಲಸ್ ಅಲ್ಫಾ 2 T3 ಮೈನಸ್ T2. ಸೊ ಇದು ಬಂದು ಟೆಂಪ್ರೇಚರ್ ಕೋಎಫಿಷಿಯಂಟ್ನ ಇಕ್ವೇಷನ್. When the resistance of the materials goes up as a temperature increased is called a positive temperature coefficient. It is appropriate in pure materials such as a silver, copper, aluminum and brass. So ಇಲ್ಲಿ ನಮಗೆ ಒಂದು ಮೆಟೀರಿಯಲ್ನ ರೆಸಿಸ್ಟೆನ್ಸು ಇನ್ಕ್ರೀಸ್ ಆಯಿತು ಅಂದರೆ, ಸೊ ಯಾವಾಗ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಸೊ ಅದಕ್ಕೇನಂತೀವಿ ಅಂದರೆ ನಾವು ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂತೇಳಿ ನಾವು ಕರಿತೀವಿ. ಸೊ ಈ ಒಂದು ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ನ ನೀವು ಒಂದು ಗ್ರಾಫನ್ನು ನೋಡ್ಬೋದು, ನೀವು ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಇದು ಬಂದು ರೆಸಿಸ್ಟೆನ್ಸ್. ಸೊ ಇಲ್ಲಿ ಬಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಬಂದು ಏನಿದೆ ನಮಗಿಲ್ಲಿ ಟೆಂಪ್ರೇಚರ್ ಇದೆ. ಸೊ ನೋಡ್ಬೋದು ನೀವು ಇಲ್ಲಿ ಟೆಂಪ್ರೇಚರು ರೈಸ್ ಆದಂಗೆಲ್ಲ ರೆಸಿಸ್ಟೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಟೆಂಪ್ರೇಚರ್ ಏನಾಗ್ತದೆ ನಮಗೆ ಇನ್ಕ್ರೀಸ್ ಆದಂಗೆಲ್ಲ ರೆಸಿಸ್ಟೆನ್ಸ್ ಏನಾಗ್ತಾ ಇದೆ, ರೈಸ್ ಆಗುತ್ತೆ. ಸೊ ನಾವು ಇದಕ್ಕೇನಂತೀವಿ ಅಂದರೆ ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ when the resistance of the materials goes down as the temperature increased is called as a negative temperature coefficient. ಸೊ ನಮಗಿಲ್ಲಿ ಟೆಂಪ್ರೇಚರು ಇನ್ಕ್ರೀಸ್ ಆದಂಗೆಲ್ಲ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಯ್ತಂದರೆ ಸೊ ಅದಕ್ಕೇನಂತೀವಿ ಅಂದರೆ ನಾವು ನೆಗೆಟಿವ್ ಟೆಂಪ್ರೇಚರು ಕೋಎಫಿಷಿಯಂಟ್ ಅಂತ ಏನು ಮಾಡ್ತೀವಿ, ನಾವು ಅದನ್ನು ಕರಿತೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಮಗಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆಲ್ಲ ರೆಸಿಸ್ಟೆನ್ಸು ಡೌನ್ ಆಗುತ್ತೆ ಅಂತಕ್ಕಂಥದ್ದು ಏನು ಮಾಡೋಣ ನಾವೀಗ ನೋಡೋಣ. ಸೊ ನೀವು ಈ ಗ್ರಾಫಲ್ಲಿ ನೋಡ್ಬೋದು. ಸೊ ಇದು ಬಂದೇನಿದೆ ಇಲ್ಲಿ ರೆಸಿಸ್ಟೆನ್ಸು. ಸೊ ಇಲ್ಲಿ ಬಂದೇನಿದೆ ನಮಗಿಲ್ಲಿ ಟೆಂಪ್ರೇಚರ್. ಸೊ ಇಲ್ಲಿ ನೋಡಿರಿ ನಮಗಿಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆಲ್ಲ ರೆಸಿಸ್ಟೆನ್ಸ್ ಏನಾಗುತ್ತೆ ನಮಗಲ್ಲಿ ಡೌನ್ ಆಗುತ್ತೆ. ಸೊ ಅದು ಯಾವ ರೀತಿ ಇರುತ್ತೆ ಅಂದರೆ ನಮಗಿಲ್ಲಿ ಸೊ ಈ ರೀತಿಯಾಗಿ. ಸೊ ಇಲ್ಲಿ ನಮಗಿಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆಲ್ಲ ನಮಗೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಯಿತು ಅಂದರೆ ಇದನ್ನೇನಂತೀವಿ ಅಂದರೆ ನಾವಿಲ್ಲಿ ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ನಮಗಿಲ್ಲಿ ಟೆಂಪ್ರೇಚರು ಇನ್ಕ್ರೀಸ್ ಆದಂಗೆಲ್ಲ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಯಿತು ಅಂದರೆ ನಾವು ಇದನ್ನೇನಂತೀವಿ ಅಂದರೆ ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂತೇಳಿ ಕರಿತೀವಿ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸು, ಪ್ಯಾರಲೆಲ್ಲು ಮತ್ತು ಸೀರೀಸ್ ಆ್ಯಂಡ್ ಪ್ಯಾರಲೆಲ್. ಸೊ ಈ ಒಂದು ಟಾಪಿಕ್ ಬಗ್ಗೆ ಏನು ಮಾಡೋಣ ನಾವು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.